ಕೂತ್ಕೊಳ್ಳಪ್ಪ ಕೂತ್ಕೊ. ಇಲ್ಲ 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 ಮಾತು ಕೇಳಬೇಕು. ಮುನಿರತ್ನ ಅವರೇ ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀವಿ? ಮುಖ್ಯಮಂತ್ರಿಯಾಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ಸರ್ ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು 5 ವರ್ಷ, ಅಶೋಕ್ ಅವರೇ 5 ವರ್ಷ ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಹೇಳಿದ್ರಲ್ಲ ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ ಮೇಲೆ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಮಟನ್ ಸಾರು ಎಲ್ಲ ಮತ್ತೆ ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆ ಮಹಾಪೂರ ಅಂತ ಬರ್ಬೇಕು. ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಕ್ಕೆ ಅದಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮ್ಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSS ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSS ಅದು ಮಾನ್ಯ ಅಧ್ಯಕ್ಷರು, ಈಗ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು. ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಅಧ್ಯಕ್ಷರೇ, ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಸುಮ್ಮ ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವ್ರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದೆ ಅವ್ರಿಗೆ ಬಿಟ್ಟಿದ್ದು ಪಾಪ. ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಯತ್ನಾಳ್ ಕೇಳಿ. ಇವತ್ತಿನೆಲ್ಲ ಉತ್ತರ ಬರೆಯೊಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಮಧ್ಯವನ್ನ ಎಲ್ಲ ವಿಚಾರಗಳು ಯುವ ಶಾಸಕರಿದೆ ಉತ್ತರ ಆಗ್ತದೆ. ಕೇಳಿ ಸ್ವಲ್ಪ. ಸಿದ್ದರಾಮಯ್ಯ ಇರ್ತಾರಲ್ಲ ಅವ್ರಿಗೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು. 5 ಸಲ ತಗೊಳ್ಳಿ. ಬೇರೆ ಕರ್ನಾಟಕದ ಇವಾಗ ಭಾಷಣ ಕೇಳಿದ್ರೆ ಅದೇ ನಂಜುಂಡಪ್ಪನ ಅದೇ ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ. ಮುಂಬೈ ಕರ್ನಾಟಕ ಅಭಿವೃದ್ಧಿ ಯಾವುದೂ ಇಲ್ಲ. ಬರೇ ಹಳಿ 2 ಗಂಟೆ ಅಂತ ಹೇಳಿದ್ರೆ, ಹಳಿ ಪಾಯ್ಲೆ 2 ಗಂಟೆ ಅಂತ ಹೇಳಿದ್ರೆ 1.5 ಗಂಟೆ ಆಗೈತೆ. ನೀವು ಪ್ರತಿಪಕ್ಷ ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿ ಅವರು
ನೀವು ಗೋವಿಂದರಾವ್ ಕಮಿಟಿ ಅವ್ರು ಎಷ್ಟು ಮೀಟಿಂಗ್ ಮಾಡ್ಯಾರ ಏನೇನು ಯಾವ್ದಾದ್ರು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ಅದೇ ಹೇಳ್ತಾರೆ, ನೀರಾವರಿಗೆ ಹಣ ಕೊಡ್ತಾರೆ. ಯಾಕೆ ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಣ ಬಿಡುಗಡೆ ಮಾಡೋದ್ ಬಗ್ಗೆ ಹೇಳಿ, ಊರದ ಕತ್ತಿ ಬೇಡ ನಮಗೆ. ಮೊನ್ನೆ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,24,12,543 ಫಲಾನುಭವಿಗಳಿರ್ತಕ್ಕಂಥ